10ನೇ ಅಧ್ಯಾಯದಾಗ ಲೂಕನ್ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಾಗ ನಾವು 25ನೇ ವಚನ ಮೊದಲುಗೊಂಡು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡಿರಿ. ಒಂದು ವೇಳೆ ಮೈಕ್ ಯಾರ ಬಲ್ಲದ ಅವರು ದಯಮಾಡಿ ಮೈಕ್ ತಗೊಂಡು ಓದಬೇಕಂತೇಳಿ ವಿನಂತಿ ಮಾಡ್ತೇನೆ. ಸ್ತೋತ್ರ, ಹಲ್ಲೆಲೂಯಾ. ಲೂಕ 10ನೇ ಅಧ್ಯಾಯ 25ನೇ ವಚನ ಹಿಡಿದು ಸುಮಾರು ಹಲ್ಲೆಲೂಯಾ. ಈ ಲೋಕದಾಗ ಪ್ರತಿಯೊಬ್ಬ ವ್ಯಕ್ತಿ ದೇವರಿಗೆ ಪರೀಕ್ಷೆ ಮಾಡ್ತಾರ, ನೀತಿವಂತರಿಗೆ ಪರೀಕ್ಷೆ ಮಾಡ್ತಾರ, ಅನೇಕ ಜನರಿಗೆ ಖಾಲಿ ಪರೀಕ್ಷೆ ಮಾಡ್ತಾ ಇರ್ತಾರ. ಒಬ್ಬ ನೀತಿವಂತನಾಗಿರ್ತಕ್ಕಂಥ ಒಬ್ಬ ಭಕ್ತಾದಿ ಆ ವ್ಯಕ್ತಿಗೆ ಬಂದ ಕೇಶಂದ್ರ ದೇವ್ರಿಗೆ ಯೇಸು ಸ್ವಾಮಿಗೆ ಅಂದ್ರ ಪರೀಕ್ಷೆ ಮಾಡ್ತಾರಂತ. ಯೇಸು ಸ್ವಾಮಿ ಏನಂತಾರ ನೋಡರಿ ಅಂತ ಕೇಸಿ ಏನ್ ಮಾಡ್ತಾರಂದ್ರ, ನಾನು ನಿತ್ಯ ಜೀವ ಪಡಿಬೇಕಾದ್ರ ನಾ ಏನು ಮಾಡಬೇಕು ಅಂತ ಕೇಶಂದ್ರ ಸವಾಲು ಯೇಸು ಸ್ವಾಮಿಗೆ ಹಾಕ್ತಾರ. ಯೇಸು ಮಂದಿ ಸವಾಲು ಹಾಕ್ಯಾರ. ಯೇಸು ಮಂದಿ ಸವಾಲು ಹಾಕ್ಯಾರ ಕಡೆಗೆ ಆ ಸವಾಲು ಹಾಕಿದಕ್ಕ ಆತ ಹೇಳಿರ್ತಕ್ಕಂಥ ಮಾತಿನ ಮೇಲೆ ನಡೆದ ಕಸಿ ಅದಕ್ಕ ಅಮಲು ಮಾಡ್ಕೊಂಡಿಲ್ಲ ಅವರು. ಅದ್ರ ಮೇಲೆ ನಡೆದ್ರು ಮಾತ್ರ ಅವ್ರಿಗೆ ಅನೇಕ ಮೇಲಾಗಿರ್ತಿದ್ವು. ಎಷ್ಟು ಜನರು ನಡೆದಾರ, ಎಷ್ಟು ಜನರು ನಡೆದಿಲ್ಲ, ನಮಗಂತೂ ಖುನ ಇಲ್ಲ. ಈ ವ್ಯಕ್ತಿ ಮಾತ್ರ ಸವಾಲು ಮಾತ್ರ ಹಾಕ್ಯಾನ. ಹಾಕಿ ಕಸಿ ಅಂದ್ರೆ ಕೇಳ್ತಾನ, ಏನಂತ ಕಸಿ ಕೇಳ್ತಾನ ಅಂದ್ರ, ಅಲ್ಲ ಏನು ಮಾಡಬೇಕೆಂದು ಕೇಳಲು ಆತನು ಅವನಿಗೆ ಶಾಸ್ತ್ರದಲ್ಲಿ ಏನು ಬರೆದದೆ ಹೇಗೆ ಓದಿದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೂ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಧರ್ಮಶಾಸ್ತ್ರ ಯೇಸು ಸ್ವಾಮಿ ಬರಲ್ಕಿನ ಮೊದಲು ಧರ್ಮಶಾಸ್ತ್ರದಾಗ ಏನಾದರೂ ಬರೆದದು ಅದನ್ನೇ ಹೇಗೆ ಓದಿದಿ ಅಂತ ಸವಾಲು ಹಾಕಿನಾಗ ಆ ಕಾಲದಾಗ ಅನೇಕ ಜನರು ಧರ್ಮಶಾಸ್ತ್ರ ಓದತಕ್ಕಂಥ ಜನರು, ಅದ್ರ ಪ್ರಕಾರವಾಗಿ ನಡೀತಕ್ಕಂಥ ಜನರು ಸಿದ್ಧವಾಗ್ಯಾರ. ಏನಾಗಿಲ್ಲ, ಅನೇಕ ಜನರು ಸಿದ್ಧವಾಗ್ಯಾರ. ಆದ್ರೆ ಕೆಲವು ಜನರಿಗೆ ಖೂನ ಇಲ್ಲ. ಕೆಲವು ಜನರಿಗೆ ಕಾಣಿಕೆ ಸಮರ್ಪಣೆ ಮಾಡುದು, ಬಲಿ ಅರ್ಪಣೆ ಮಾಡುದು ಇದು ಮಾತ್ರ ಗೊತ್ತದ. ಪಾಪದಿಂದ ಬಿಡುಗಡೆ ಹೊಂದಲಕ್ಕೆ ಯಾವ ರೀತಿ ನಡ್ಕೋಬೇಕೋ ಅದು ಮಾತ್ರ ಗೊತ್ತದ. ಕಡೆಗೆ ಧರ್ಮಶಾಸ್ತ್ರದಾಗ ಏನು ಬರ್ದಿಲ್ಲದ ಅದು ಹ್ಯಾಂಗ್ ಓದಿದೆವು, ಅದು ಹ್ಯಾಂಗ್ ಮಾಡುತ್ತಿದ್ದೆವು, ಅದು ನಾವು ಖಂಡಿತವಾಗಿ ಒಂದ್ ವೇಳೆ ಅದು ನಾವು ಮಾಡಿದ್ರೆ ಮಾತ್ರ ನಮ್ಗೆ ಅನೇಕ ತರವಾಗಿರ್ತಕ್ಕಂಥ ಮೇಲು ನಮಗೆ ಸಿಗಲಕ್ಕ ಸಾಧ್ಯದ. ಇಲ್ಲ ಹೋದ್ರೆ ಸಿಗಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯದ ಅಲ್ಲ, ಏನಂತ, ನಿನ್ನ ನೆರೆಯವನನ್ನು ನಿನ್ನಂತೆಯೂ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟು ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು ಅಂತ. ಏನವಂತ್ರಿ, ಅನೇಕ ಇಕ್ಕಟ್ಟವಾಗಿರ್ತಕ್ಕಂಥ ಮಾತುಗಳವ, ಅನೇಕ ರಹಸ್ಯಗಳು ಮುಚ್ಚಿ ಹೋಗಿರ್ತಕ್ಕಂಥ ಮಾತುಗಳವ. ಮಾಡ್ತಕ್ಕಂಥ ಸಹಾಯ ಸನ್ಮಾನ ನೆರೆಯವನು ಯಾರು ಕೊಣ ಇಲ್ಲ. ಯಾವ ವ್ಯಕ್ತಿ ಆಪತ್ತದಲ್ಲಿ, ಕಷ್ಟದಲ್ಲಿ, ಸಮಸ್ಯೆದಲ್ಲಿ, ಅವಸರದಲ್ಲಿ ಇರ್ತಾನೋ ಆ ವ್ಯಕ್ತಿಗೆ ಸಹಾಯ ಮಾಡದೆ ನಮ್ಮ ನೆರೆಯವರಿಗೆ ಪ್ರೀತಿ ಮಾಡಿದಪ್ಪ. ಕುಲ ಬಲ ಅದು ಏನಿಲ್ಲ. ದೇವರು ಕುಲ ಬಲ ಅಂತ ಏನು ಹೇಳಿಲ್ಲ. ಏನಾರ ಹೇಳ್ಯಾರ, ನಿಮ್ ಕುಲ್ಲವರಿಗೆ ಪ್ರೀತಿ ಮಾಡ್ರಿ, ನಿಮ್ ಕುಲ್ಲವರಿಗೆ ಸಹಾಯ ಮಾಡ್ರಿ ಅಂತ ಎಲ್ಲಾರ ಹೇಳ್ಯಾರೇನು? ಅದು ಏನು ಹೇಳಿಲ್ಲ. ಯೇಸು ಸ್ವಾಮಿ ಏನು ಹೇಳಿಲ್ಲ. ಧರ್ಮಶಾಸ್ತ್ರದಲ್ಲಿ ಒಂದು ನಾವು ಆ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕಾದ್ರ
ಏನು ಹೇಳತ್ತಾರಂತಂದ್ರ, ನಿನ್ನ ನೆರೆಯವನನ್ನು ಪ್ರೀತಿಸು ಹೇಳ್ತಾರ. ಇವತ್ತು ನೆರೆಯವ ಯಾರು ಅಂತ ಅಂದ್ರೆ ಈತ ಸವಾಲು ಹಾಕ್ತಾರ. ಅವಾಗ ಹೇಳ್ತಾರ, ಇಲ್ಲಿ ಏನ್ ಹೇಳ್ತಾರ, ಯೇಸು ಅವನು ಕೇಳೋದು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿ ಏನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿ ನಿಮ್ನ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದರು, ಅವನನ್ನು ಅರಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ದಾರಿಯಲ್ಲಿ ಇಳಿದು ಬರುತ್ತಾ ಅವರನ್ನು ಕಂಡು ವಾರೆಯಾಗಿ ಹೋದನು. ಒಬ್ಬ ಯಾಜಕ, ಧರ್ಮಶಾಸ್ತ್ರ ಕುರಿದಂತ ವ್ಯಕ್ತಿ, ಒಳ್ಳೆ ಬೋಧಕ ಅಂತಾರ ಅವರಿಗೆ, ಅಲ್ಲ ಧರ್ಮ ಉಪದೇಶಕ ಅಂತಾರ ಅವರಿಗೆ. ಒಬ್ಬ ಯಾಜಕ ಏನು ಮಾಡಿದಂದ್ರ, ಆತಗ ನೋಡಿ ಕನಿಕರ ಪಡಿಬೇಕಾಗಿತ್ತು, ದಯ ತೋರಿಸ್ಬೇಕಾಗಿತ್ತು. ಕಡೆಗೆ ಏನ್ ಮಾಡಿನಂದ್ರ, ನೋಡಿ ವಾರಿಯಾಗಿ ಆ ವ್ಯಕ್ತಿಗೆ ಕಣ್ಣಿಗೆ ಕಾಣಿಸಲ್ಲಪಲೆ ಅಲ್ಲ, ಈ ವ್ಯಕ್ತಿ ಆ ವ್ಯಕ್ತಿಗೆ ನೋಡ್ಯಾನ, ನೆಳ್ಕೊತ ಬಿದ್ದಾನ ವ್ಯಕ್ತಿ. ಆ ವ್ಯಕ್ತಿಗೆ ಅವಕಾಶ ಏನಾರ ಸಹಾಯ ಮಾಡಬೇಕು. ಧರ್ಮಶಾಸ್ತ್ರ ಯಾರಿಗೆ ಖೂನದ, ಯಾಜಕರಿಗೆ ಹೆಚ್ಚು ಖೂನ ಇರ್ತದ, ಬೇರೆ ಖೂನ ಇರಲ್ಲ. ಆ ವ್ಯಕ್ತಿನ ಸಹಾಯ ಮಾಡಲಪ್ಪಲೆ ಏನ್ ಮಾಡಿನ ಅಂತಂದ್ರ, ನೋಡಲಪ್ಪಲೆ ವಾರಿಯಾಗಿ ಹೋಗ್ಯಾನ. ಈ ವಾರಿಯಾಗಿ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಆತ ಎಷ್ಟು ದುಃಖ ಆಗಿದೋ ಗೊತ್ತಿಲ್ಲ. ಏನಾಗಿಲ್ಲ ಅಂತೀರಿ? ಮತ್ತೆ ಹೆಂಗಂತ, ಅದೇ ದಾರಿಯಲ್ಲಿ ಒಬ್ಬ ಲೇವಿಯನ್ನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರಿಯಾಗಿ ಹೋದನು. ಇನ್ನೊಬ್ಬ ವ್ಯಕ್ತಿ ಬಂದ ಅಲ್ಲ, ಆ ಇಬ್ಬರು ಏನ್ ಮಾಡಿರಂತ ನೋಡಲಪ್ಪಲಿ ಅಂತಂದ್ರ, ಏನ್ ಮಾಡ್ಯಾರಂತವ್ರೆಲ್ಲ ವಾರಿಯಾಗಿ ಹೋಗ್ತಾರ. ನೋಡಲಪ್ಪಲೆ ವಾರಿಯಾಗಿ ಹೋಗ್ತಾರ. ಯಾಕೆ ಗೊತ್ತಾ? ಸಹಾಯ ಮಾಡ್ತಕ್ಕಂಥ, ಪ್ರೀತಿ ತೋರಿಸ್ತಕ್ಕಂಥ ಮನಸ್ಸಿಲ್ಲ ಅಲ್ಲ. ಮನಸ್ಸುಗಳು ಕಂಡ್ರ ವಾರಿಯಾಗಿ ಹೋಗ್ತಾರ. ಈ ವಾರಿಯಾಗಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ದೇವ್ರ ಬಿ ನೋಡ್ಕಿಸಿ ಬಹಳ ದುಃಖ ಪಟ್ಟಿರ್ಬೋದು. ಏನ್ ಪಡಲ್ಲ ಅಂತೀರಿ? ಖಂಡಿತವಾಗಿ ದೇವ್ರ ಬಿ ನೋಡಿ ಬಹಳ ದುಃಖ ಪಟ್ಟಿರ್ಬೋದು. ದೇವರಿಗೆ ಸ್ತೋತ್ರ. ಮತ್ತೇನಂತ, ಅದೇ ರೀತಿಯಲ್ಲಿ ಒಬ್ಬ ಲೇವಿಯು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರಿಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನೀಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅಂತ. ಯಾರಂತ್ರಿ ಅವರು? ಸಮಾರಿ ಅಲ್ಲ, ಸಮಾರಿ. ಈ ಸಮಾರಿದವ್ರು ಅನ್ಬೇಕಾದ್ರೆ, ನಿಜವಾಗ್ಲು ಈ ಸಮಾರಿದವ್ರು ಅನ್ಬೇಕಾದ್ರ, ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಾಗ ಒಬ್ಬ ಸ್ತ್ರೀ ನೀರಿಗೆ ಬಂದಂತ ಹೆಣ್ಮಗಳು ಅಂತಾಳಕ್ಕೆ ಅಲ್ಲ, ನಮಗೂ ನಿಮಗೂ ಬಳಕೆ ಇಲ್ಲಲ್ಲ, ನಮ್ಮ ಕೈಲಿಂದ ನೀವು ನೀರ್ ಹೆಂಗ್ ಕುಡಿತೀರಿ? ಯಾಕಂದ್ರ ನಿಮ್ದು ದುಡ್ಡು ಜಾಸ್ತಿ ಅದ ಅಲ್ಲ. ಕಡೆಗೆ ಯೇಸು ಸ್ವಾಮಿಯಲ್ಲಿ ಕುಲ ಬಲ ಏನು ಬಿ ಅಂದಿಲ್ಲ. ಒಂದ್ ವೇಳೆ ಇವತ್ತು ನೀನು ನೀರು ಕುಡಿತಿದಿ ಅಂದ್ರ, ಇವತ್ತು ನೀನು ನಾ ಕುಡ್ತಕ್ಕಂಥ ನೀರು ನೀ ಕುಡಿತಿದಿ, ನಿಂಗೆ ಹಿಡಿಕೆನೇ ಆಯ್ತಿಲ್ಲ ಅಂತಾರಲ್ಲ. ಆ ರೀತಿಯಾಗಿ ಸ್ಪರ್ಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟುತ್ತಾನೆ. ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಅರಕೆ ಮಾಡಿದನು. ಮರುದಿನ ಅವನ 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಅವನನ್ನು ಅರಕೆ ಮಾಡು. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ
ಕೊಡುವೇನು ಅಂದನು. ಹಲ್ಲೆಲೂಯ. ಕೊನೆ ಎಲ್ಲ ಗೊತ್ತಿಲ್ಲ ಆ ವ್ಯಕ್ತಿ ಏನ್ ಮಾಡ್ಯಾನ್ರಿ, ಕನಿಕರ ಪಟ್ಟನ. ನನ್ನ ಅಣ್ಣ ತಮ್ಮ ಇಲ್ಲೋದ್ರೆ ಏನಾಯ್ತು, ನನಗೆ ಖೂನ ಇಲ್ಲೋದ್ರೆ ಏನಾಯ್ತು, ಯಾರಿಗೂ ಒಬ್ಬನಿಗೆ ಮಗ ಹಣ, ಒಬ್ಬ ಅಣ್ಣ ತಮ್ಮ ಹಣ, ಒಬ್ಬ ಒಳ್ಳೆ ವ್ಯಕ್ತಿ ಹಣ, ಕಳ್ಳೂರ್ ಕೈದಾಗ ಸಿಕ್ತಾರ, ಅವ್ರು ಹೊಡೆದಾರ, ಇದ್ದಿದ್ದೆಲ್ಲ ಕಸ್ಕೊಂಡಾರ, ಪಿಟ್ಯಾಕಸಿ ಹೋಗ್ಯಾರ ಅಂತ ಕನಿಕರ ಪಟ್ಟು ಅವನು ಬಲಿದ್ದಂಥ ವಸ್ತುಗಳೇನಂದ್ರೆ ಎಣ್ಣೆ ಹಾಕಿ ದ್ರಾಕ್ಷ ರಸ ಹಚ್ಚಿ ಗಾಯಗಳಿಗಂದ್ರೆ ಕಟ್ಟಿ ತನ್ನ ವಾಹನದ ಮೇಲೆ ಅಂತಂದ್ರೆ ಏನು ಕತ್ತಿ ಮೇಲೆ ಇದ್ದನ ಕುದುರೆ ಮೇಲೆ ಇದ್ದನ ಕೊನೆಲ್ಲ. ಆಗಿನ ಕಾಲದಾಗ ವಾಹನಗಳು ಅಂದ್ರ ಅವೇ ಬಂಟಿಗಳು, ಆನೆಗಳು, ಕುದುರೆ, ಕತ್ತಿ ಇದ್ರ ಮೇಲೆ ಕುಂತು ಹೋಗದೆ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಗಳು. ಆ ಸ್ವಂತ ವಾಹನದ ಮೇಲೆ ಆತಗೆ ಅಂದ್ರೆ ಹಾಕಿ ಆತ ಹಾದಿ ನಡ್ಕೊತ ಹೋಗಿ ಆತಗೆ ಆ ದವಾಖಾನೆಗೆ ಚಕ್ರದಲ್ಲಿ ತೋರಿಸಿ ಆತಗೆ ಬೇಕಾಗಿರ್ತಕ್ಕಂಥ ದುಡ್ಡುಗಳು ಕೊಟ್ಟು ನಾ ಕಮ್ಮಿದ್ರು ಬಿ ಅಡಿಕೆ ಮಾಡು, ನಾ ಮಾತು ಬಂದಾಗ ನಾನು ನಿನಗ ಕೊಡುತ್ತೀನಿ, ಈ ವ್ಯಕ್ತಿಗೆ ಮಾತ್ರ ಇಲ್ಲೇ ಇಟ್ಕೊ ಅಂತ ರಿಕ್ಕಿ ಕಷ್ಟ ಅಂದ್ರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಈ ರೀತಿಯಾಗಿ ಹೋಗಿರಾಗ ಏನಂತ ಇಲ್ಲಿ, ಈ ಮೂರರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದಕ್ಕೆ ಆ ಧರ್ಮ ಉಪದೇಶಕನು ಅವನಿಗೆ ದಯಾ ತೋರಿಸಿದವನು ಅಂದನು. ಹಲ್ಲೆಲೂಯ. ಇದು ದಯಾ ತೋರಿಸ್ತಕ್ಕಂಥದ್ದು ಅಲ್ಲ, ದಯಾ ತೋರಿಸ್ತಕ್ಕಂಥದ್ದು. ದಯಾ ತೋರಿಸ್ಬೇಕು, ಖಂಡಿತವಾಗಿ ದಯಾ ತೋರಿಸಬೇಕು, ತೋರಿಸ್ಬಾರ್ದಂಬದಿಲ್ಲ ಅಲ್ಲ. ದಯಾ ತೋರಿಸೋದು ಅಂತಂದ್ರ ಕಳ್ಳರಿಗೆ, ಮೋಸ ಮಾಡೋರಿಗೆ, ಜಗಳ ಮಾಡೋರಿಗೆ ಅಲ್ಲ, ಅವ್ರಿಗೆ ಬಿ ಒಂದ್ಸಲ ಎರಡ್ ಸಲ ದಯಾ ತೋರಿಸ್ಬೇಕಿಲ್ಲ ಅಂಬದಿಲ್ಲ. ಎಲ್ಲಿ ತನಕ ಅವ್ರಿಗೆ ನಾವು ಹೇಳಲೇವ ಅಲ್ಲಿ ತನಕ ಅವ್ರಿಗೆ ಬಿ ತಿಳಿಯಲ್ದು. ಆ ರೀತಿಯಾಗಿ ನಾವು ದಯಾ ತೋರಿಸಿದ್ರೆ ಇನ್ನೊಬ್ಬರಿಗೆ ಬುದ್ಧಿ ಬರ್ತಾ ಇಲ್ಲ, ಹೋದ್ರ ಬುದ್ಧಿ ಬರ್ಲಕ್ಕ ಸಾಧ್ಯ ಇಲ್ಲ. ಆ ರೀತಿಯಾಗಿ ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ಹೇಳ್ತಾನಂತಂದ್ರ, ಆಗ ಯೇಸು ಅವರಿಗೆ ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು ಅಂತ. ಇವತ್ತು ನಾವು ನಿಜವಾಗ್ಲು ದೇವರ ವಾಕ್ಯ ಓದಲತ್ತಿದ್ದೆವು, ದೇವರ ವಾಕ್ಯ ನಾವು ಕೇಳುತ್ತಿದ್ದೆವು, ಎಷ್ಟು ಆಶ್ಚರ್ಯ ಅನಿಸುತ್ತದ. ಇಲ್ಲ ಅನ್ನೋದಿಲ್ಲ, ಕಡ್ಕೆ ಅದರಪ್ಲೆ ನಾವು ಮಾಡತ್ತಿದ್ದೇವಾ? ಒಂದ್ ವೇಳೆ ನಾವು ಅದರಪ್ಲೆ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಆಶೀರ್ವಾದಿಸಲ್ಪಡ್ತೇವೆ, ನಾವೆಲ್ಲರೂ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಳ್ಳಕ್ಕ ಸಾಧ್ಯ ಅದ. ಯಾಕೆ ಗೊತ್ತಾ? ಅದು ದೇವ್ರ ಸಂಕಲ್ಪ ಅದ. ದೇವ್ರು ಏನ್ ನೋಡ್ತಾರ ಅಂದ್ರೆ ನೀತಿವಂತರಿಗೆ ನೋಡ್ತಾರ. ನೀತಿವಂತರಿಗೆ ಖಂಡಿತವಾಗಿ ಏನಂದ್ರೆ ದೇವರು ಸಹಾಯ ಮಾಡ್ತಿರ್ತಾರ. ಆ ರೀತಿಯಾಗಿ ಸಹಾಯ ಮಾಡ್ಲಕ್ಕ ನೀತಿವಂತರ ಪಕ್ಷದಲ್ಲಿ ಯಾವಾಗ ಬಿ ದೇವ್ರ ಹರ. ಹಲ್ಲೆಲೂಯ. ಏನಿಲ್ಲ ಹರ ಅಲ್ಲ ಅಲ್ಲ. ಆ ರೀತಿಯಾಗಿ ಜರುಗಿಸ್ಲತ್ತಾರ ದೇವ್ರೇ. ಇದು ದೇವ್ರ ಸಂಕಲ್ಪದ. ಮತ್ತೇನೋದಂತ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಾಗ 13ನೇ ವಚನ ಹಿಡಿದು 24ನೇ ವಚನ ತನಕ ಏನದಂತ, ಸಹೋದರರೇ, ನೀವು ಸ್ವತಂತ್ರರಾಗಿ ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂದ್ರೆ. ಹೆಂಗ್ ಮಾಡ್ಬೇಕಂತ, ಈಗ ನಾವು ಸ್ವತಂತ್ರ ಆಗಿರ್ಬೇಕು. ಸ್ವತಂತ್ರ ಅಂತಂದ್ರೆ ನೀತಿಯ ನಿಮಿತ್ತವಾಗಿ ನಾವು ನಡಿತಕ್ಕಂಥ ಜನರಾಗಿರ್ಬೇಕು. ಯಾವಾಗಾದ್ರೂ ನಾವು ನೀತಿಯ ನಿಮಿತ್ತವಾಗಿ ನಾವು ನಡೀತೇವೋ ಅವಾಗ ನಾವು ಸ್ವತಂತ್ರರು. ಅವಾಗ ನಾವು ದೇವ್ರು ಹೇಳ್ತಕ್ಕಂಥ ಮಾತುಗಳು ನಮಗೆ ಕೇಳಕ್ ಆಯ್ತದ, ಅದ್ರ ಪ್ರಕಾರವಾಗಿ ನಮಗೆ ನಡಿಲಕ್ ಆಯ್ತದ. ಈ ರೀತಿಯಾಗಿ ಅಂತಂದ್ರೆ ಹೇಳುವಾಗ ನಿಜವಾಗ್ಲೂ ಬಲವಾದ ರೀತಿಯಲ್ಲಿ ಅಂತಂದ್ರೆ ದೇವರು ನಮಗೆ ನಡೆಸಲಕ್ಕ ಅಂತವ್ರು ಸಿದ್ಧವಾಗಿ ಹರ ಕರೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ಸಿದ್ಧವಾಗಿದ್ದೇವೋ ಇದು ನಾವು ಮೊಟ್ಟ ಮೊದಲಾಗಿ ನಾವು ಆ ತಿಳ್ಕೊಳಕ ನಾವು ಏನಂತಂದ್ರೆ ಪ್ರಯಾಸ ಪಡಿಬೇಕು. ಏನು ಪಡಿಬಾರ್ದು. ಏನಂತ, ನಿನ್ನ ನೆರೆಯವನನ್ನು ನಿನ್ನಂತೆಯೂ ಪ್ರೀತಿಸು ಎಂಬ ಒಂದು ಮಾತಿನಲ್ಲಿ ಧರ್ಮಶಾಸ್ತ್ರಗಳ ಅಡಕವಾಗಿದೆ ಅಂತ.
ಒಂದೇ ಒಂದು ಮಾತಿನ ಪೂರ ಧರ್ಮಶಾಸ್ತ್ರ ಎಲ್ಲ ಅದರಿಗೆ ಮುಚ್ಚಿ ಅದ. ಆ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕಾದ್ರ ಏನ್ ಮಾಡ್ಬೇಕಂತ ನಾವು ತನ್ನಂತೆ ತನ್ನ ನೆರೆಯವನಿಗೆ ಏನಂದ್ರೆ ನಾವು ಪ್ರೀತಿ ಮಾಡ್ಬೇಕಂತ ಇಲ್ಲಿ ನಾವು ನೋಡ್ತಿದ್ದೆವು ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ನೋಡ್ತಿದ್ದೆವು. ಅಣ್ಣ ತಮ್ಮರು ಯಾರು ಆಗ್ಲತ್ತಾರಂದ್ರ ಏನೋ ದೇಶ ಬಿಟ್ಟು ದೇಶಕ್ಕೆ ಬಂದ ಕಷಿ ಅಂತ ಈ ದೇಶದಾಗ ಏನಂದ್ರೆ ನಾವು ಜೀವಿಸುವಾಗ ನಿಮ್ಮ ಊರ ಕಡೆ ನಮ್ಮ ಊರ ಕಡೆ ಖೂನ ಇಲ್ಲ. ಕಡೆಗೆ ನಾವು ನೀವು ಅಕ್ಕಪಕ್ಕದಲ್ಲಿ ಜೀವಿಸಕ್ಕದ ಸಂದರ್ಭದಲ್ಲಿ ಏನೋ ಕಡಿಮೆ ಆದ್ರೆ ಏನೋ ಒಬ್ರಿಗೊಬ್ರು ನಾವು ಕೇಳ್ತೇವೆ, ಹೇಳ್ತೇವೆ, ತಗೋತೇವೆ, ಕೊಡ್ತೇವೆ, ಏನಿಲ್ಲ ಅಲ್ಲ ಅಂತಂದ್ರೆ ಇದೇ ಅಣ್ಣ ತಮ್ಮರು. ಒಬ್ರಿಗೊಬ್ರು ಹೇಳ್ಕೊಂಬೋದು, ಕೇಳ್ಕೊಂಬೋದು, ಒಬ್ರಿಗೊಬ್ರು ಆಧಾರ ಮಾಡ್ಕೊಂಬೋದೇ ಒಂದು ಅಣ್ಣ ತಮ್ಮರಾಗಿ ಜೀವಿಸ್ತಕ್ಕಂಥದ್ದು. ಆ ಅಣ್ಣ ತಮ್ಮರಪ್ಪಲ್ಲಿ ನಾವು ಜೀವಿಸ್ತೇವೆ ಅಂತಂದ್ರೆ ನಿಜವಾಗ್ಲು ದೇವ್ರ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿ ಜೀವಿಸ್ತಕ್ಕಂಥದ್ರ ಸಾಧ್ಯದ. ಆ ರೀತಿಯಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಧರ್ಮಶಾಸ್ತ್ರ ಎಲ್ಲ ಅಡಿಕವಾಗಿದೆ ಏನಿಲ್ಲ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಆಹಾರ ಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದರೆ ನೋಡ್ರಿ ಅಂತ. ಒಂದು ವೇಳೆ ಇವತ್ತು ನಾವು ನಿಜವಾಗ್ಲು ಈ ರೀತಿಯಾಗಿ ನಾವು ಮಾಡ್ಕೊಂಬೋದು ಅಂದ್ರ ನಾವ್ ಏನಾಯ್ತು ಅಂತ್ರಿ, ಒಬ್ಬರು ಕೆಲ್ಸಕ್ಕೆ ನಾವು ಒಬ್ಬರು ಕೆಲ್ಸಕ್ಕೆ ಬರೋದು ಅಂದ್ರ ಏನಾಯ್ತೇವ್ರಿ, ನಾವು ನಾಶವಾಯ್ತು. ಯಾಕಂದ್ರೆ ನಮಗೆ ನಾಶ ಮಾಡ್ತಕ್ಕಂಥ ದುರಾತ್ಮಗಳು, ಶೋಧನೆಗಳು, ಅಪಾಯಗಳು, ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು ಎಷ್ಟು ನಮ್ಮ ಸುತ್ತ ಹರ. ಯಾವಾಗ ನಾವು ನಾಶವಾಯ್ತು ನಮಗೆ ಕೊನೆ ಇಲ್ಲ. ನಾವು ನಾಶವಾಗ್ಬಿಡ್ದಂದ್ರ ದೇವರು ವಾಕ್ಯದ ಪ್ರಕಾರವಾಗಿ, ಧರ್ಮ ಶಾಸ್ತ್ರದ ಪ್ರಕಾರವಾಗಿ ನಾವು ಅದಕ್ಕೆ ನಾವು ಸರಿ ಬೀಳುವ ರೀತಿಯಲ್ಲಿ ನಾವು ನಡ್ಕೊಂಡು ಹೋದ್ರು ಮಾತ್ರ ದೇವರು ನಮಗೆ ನಾಶವಾಗಲ್ಲಪ್ಪ. ಏನ್ ಮಾಡ್ತಂದ್ರ ಕಾಪಾಡ್ತೀನಿ ಅಂತ ಹೇಳ್ತಾರ. ಮತ್ತೇನ್ ಹೇಳ್ತಾರ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನರವೇ ಇರಿಸುವುದಿಲ್ಲ. ಏನಂತ್ರಿ, ಒಂದ್ ವೇಳೆ ನಾವು ಪವಿತ್ರ ಆತ್ಮನ ಮೂಲಕವಾಗಿ ನಾವು ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋದೆವು ಅಂತಂದ್ರ ಏನಾಯ್ತು ಅಂತ್ರಿ, ನಾವು ಆ ರೀತಿಯಾಗಿ ಒಂದ್ ವೇಳೆ ನಡ್ಕೊಂಡು ಹೋದೆವು ಅಂತಂದ್ರ ನಿಜವಾಗಲು ಶರೀರ ಭಾವವು ಅಭಿಲಾಷಿಸುವುದು, ಆತ್ಮನಿಗೆ ವಿರೋಧವಾಗಿದ್ದ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೊರಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಾಮನಿಷ್ಠಗಳಿಗೆ ಅಧೀನರಲ್ಲ. ಏನಲ್ಲ ಅಂತ, ಯಾವೆಂದರೆ ಜಾರತ, ಬಂಡುತನ, ನಾಚಿಕೆ, ಗೇಡಿತನ, ವಿಗ್ರಹಾರಾಧನ, ಮಾಟ ಗಹತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷ ಭೇದ, ಭಿನ್ನ ಮತ, ಮತ್ತರ, ಕುಡುಕುತನ, ದುಂದುತನ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಈ ಲೋಕದಾಗ ಎಷ್ಟೋ ಜನರ ಮಾತಿಗೆ ಜಗಳ ಆಡೋರು ಅಲ್ಲ, ಕೋರ್ಟ್ ಕಚೇರಿಗೆ ಹೋಗೋದು, ಪಂಚಾಯತಿ ಹಾಕೋದು, ಎಷ್ಟೋ ಜನರ ಇವತ್ತು ನಿಜವಾಗ್ಲು ಎಷ್ಟೋ ಮಂದಿ ಈ ರೀತಿಯಾಗಿ ಅಂತಾರೆ, ಒಬ್ಬರಿಗೊಬ್ಬರು ಮೋಸ ಮಾಡಿಕೊಂಡು ನಾಶವಾಗ್ಲತ್ತಾರ. ಆದ್ರೆ ಈ ರೀತಿಯಾಗಿ ನಾವು ನಾಶವಾಗಲ್ಲಪ್ಲೇ. ನಾವು ದೇವ್ರ ಚಿತ್ತದ ಅನುಸಾರವಾಗಿ ನಾವು ನಡಿಲಕ್ಕ ನಾವು ಸಿದ್ಧವಾಗಬೇಕಾದ್ರೆ ನಾವು ಏನು ಮಾಡ್ಬೇಕು ಅಂದ್ರ ಕೇವಲ ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆದ್ರೆ ಮಾತ್ರ ನಾವು ಅನೇಕ ಆಶೀರ್ವಾದಗಳು ಹೊಂದಿಕೊಳ್ಳಕ್ಕ ಸಾಧ್ಯದ. ಏನಿಲ್ಲ ಅಲ್ಲ, ದೇವರ ರಾಜ್ಯಕ್ಕೆ ಯಾರು ಹೋಗಲ್ಲಂತ್ರಿ? ಬೈಕೊಂಬರು, ಜಗಳ ಮಾಡ್ಕೊಂಬರು ಅಲ್ಲ, ಹೊಟ್ಟೆ ಕಿಚ್ಚು ಪಡೆಯೋರು, ಚಾಡಿ ಹೇಳೋರು, ಮಾಟಗಾರರು, ವಿಗ್ರಹಾರಾಧನಕರು ಅಲ್ಲ. ಬಹಳ ಮಂದಿ ಏನಂತಂದ್ರ ಯೇಸು ಸ್ವಾಮಿದೊಂದು ಮೂರ್ತಿ ತಯಾರು ಮಾಡಿ ಅದಕ್ಕೆ ಧ್ಯಾನ ಮಾಡ್ತಾರ.
ಯೇಸು ಸ್ವಾಮಿ ಮೂರ್ತಿ ತಯಾರು ಮಾಡಿಕಸಿ ಅದಕ್ಕೆ ಧ್ಯಾನ ಮಾಡಿದ್ರ ಆ ಜನರು ಬಿ ಎದಕ್ಕೆ ಆರಾಧನೆ ಮಾಡಿನಪ್ಪಲೆ ವಿಗ್ರಹ ಮನುಷ್ಯರು ಮಾಡಿರ್ತಕ್ಕಂಥ ಒಂದು ಕೈ ಕೆಲಸ ಅಲ್ಲ. ಅದಕ್ಕಿಂತ ಇಲ್ಲಿ ಕೆಳಗೆ ಏನ್ ಹೇಳ್ತದೆ, ಇಲ್ಲಿ ಕೆಳಗೆ ಏನ್ ಹೇಳ್ತದ್ರಿ, ಹದಿನಾರಾಗ ಏನ್ ಹೇಳ್ತಾ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಅಲ್ಲ, ಪವಿತ್ರಾತ್ಮಗ ಅನುಸರಿಸಿ ನಡಿಬೇಕು. ಯಾವುದೋ ಒಂದು ಮೂರ್ತಿ ಮಾಡ್ಕೊಂಡು ಕಸಿ ಅದಕ್ಕೆ ನಾವೇಂದ್ರ ನೇನೇನೋ ಒಂದು ದೇವರು ಅಂತಂದ್ರೆ ದೇವರಿಗೆ ಸಿಟ್ಟು ಬರಲ್ಲ, ಏನು ಬರ್ತದ ಬರಲ್ಲ? ಖಂಡಿತವಾಗಿ ಬರ್ತದ. ಅದ್ರ ಕಡೆಯಿಂದ ನಾವು ಪವಿತ್ರಾತ್ಮಗ ಮಾತ್ರ ನಾವು ಧ್ಯಾನ ಮಾಡಬೇಕು. ಪವಿತ್ರಾತ್ಮ ನಮಗೆ ಕಾಣಿಸಲು ಕಟ್ಟಿಗೆ ನಮಗೆ ಸಹಾಯ ಮಾತ್ರ ಮಾಡ್ತಾರೆ. ಪ್ರತಿ ಅವಸರಗಳು ಮಾತ್ರ ದೇವರು ತೀರಿಸ್ತಾರ. ಒಬ್ಬರ ಮೂಲಕವಾಗಿ ಒಬ್ಬರಿಗೆ ಆ ರೀತಿಯಾಗಿ ತೀರಿಸ್ತಾರ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರ ಅನೇಕ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಏನ್ ಹೇಳ್ತಾರ ಅಂತಂದ್ರ, ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಾಮನಿಷ್ಠಗಳಿಗೆ ಅಧೀನರಲ್ಲ ಅಂದ್ರೆ. ನಾಮನಿಷ್ಠಗಳು ಅಂದ್ರೆ ಈ ಲೋಕದ ನಾಮನಿಷ್ಠಗಳು, ಈ ಲೋಕದ ಪದ್ಧತಿಗಳು ಅಲ್ಲ, ಇದ್ರ ಪ್ರಕಾರವಾಗಿ ಮಾಡಬಾರ್ದು ಅಂತ ಹೇಳ್ತಾರ. ಮತ್ತೇನಂತ, ಶರೀರ ಭಾವದ ಕಾರ್ಯಗಳ ಪರಿಶುದ್ಧವಾಗಿಯೂ ಅವು ಯಾವ್ಯಾವೆಂದರೆ ಜಾರತ, ಬಂಡುತನ, ನಾಚಿಕೆ, ಗೇಳಿತನ, ವಿಗ್ರಹ ಆರಾಧನಾ, ಮಾಟ, ಹಗತನ, ಜಗಳ, ಹೊಟ್ಟೆ ಕೆಚ್ಚು, ಸಿಟ್ಟು, ಕಕ್ಷ, ಭೇದ, ಭಿನ್ನ ಮತ್ತರ, ಕುಡುಕುತನ, ದುಂದುತನ, ಇಂಥವೆಗಳು ಇವೆಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಪಾತ್ರರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೂ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಅಂತ ಅಲ್ಲ. ಈ ಪತ್ರಿಕೆಗಳಲ್ಲಿ ಅನೇಕ ಮಾತುಗಳು ಬರೆಯಲ್ಪಟ್ಟವ. ಈ ಪತ್ರಿಕೆ ನಾವು ಓದ್ಕೊಂಡಿನಂಗಾದ್ರ ಈ ಪತ್ರಿಕೆ ಯಾರ ಸಲಕ್ಕೆ ಅಂದ್ರ ನಮ್ಮ ಸಲಕ ನಿಮ್ಮ ಸಲಕೆ ಅವ. ಈ ಪತ್ರಿಕೆಗಳು ನಮ್ಗೆ ಏನ್ ಮಾಡ್ತಾವಂದ್ರ ಅದ್ಭುತವಾದ ಆಶೀರ್ವಾದಗಳು ಮಾಡಿ ಅದ್ಭುತವಾದ ಸತ್ಯದ ಮಾರ್ಗದಲ್ಲಿ ನಮ್ಮೆಲ್ಲರಿಗೆ ನಡೆಸ್ಲಕ್ಕ ಸಾಧ್ಯ ಅದ. ಏನ್ ಸಾಧ್ಯ ಇಲ್ಲ ಅಲ್ಲ. ಮತ್ತೇನದ ಆದರೆ 22, ಆದರೆ ದೇವರ ಆತ್ಮ ನಿಮ್ದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯ, ಉಪಕಾರ, ನಂಬಿಕೆ, ಸದ್ದುತ್ತ, ಸಮಾಧಾನ. ಇಂಥವೆಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲವೋ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ವಿಲಾಸ ಲಾಶ ಸಹಿತ ಶಿಲುಬೆಗೆ ಹಾಕಿದವರು ಅಂದ್ರೆ ಅಲ್ಲ. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ನಿಜವಾಗ್ಲು ನಾವು ದೇವ್ರ ಸನ್ನಿಧಾನದಲ್ಲಿ ದೇವ್ರ ಚಿತ್ತಾನುಸಾರವಾಗಿ ನಾವು ಜೀವಿಸಲಾಗ ನಾವು ಇಷ್ಟ ಪಡಿಬೇಕಾದ್ರ 22 ಹೇಳ್ತಕ್ಕಂಥ ಮಾತು ನಾವು ನಿಜವಾಗ್ಲು ಅದಕ್ಕೆ ನಾವು ಕಾಪಾಡ್ಕೊಂಡು ನಡಿಬೇಕಾಗ್ಯದ. ಏನಿಲ್ಲ ಹೆಂಗದಂತದು, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಅಲ್ಲ, ಪ್ರೀತಿ. ಈ ವಿಷಯದಲ್ಲಿ ಮತ್ತು ನಾವು ಹೆಚ್ಚಾಗಿ ದೇವರ ಒಂದು ವಿಷಯದಾಗ ನಾವು ಆತನ ಒಂದು ಫಲಿಸ್ಲಕ್ಕೆ ಅಂತಂದ್ರ ನಾವು ಯಾವಾಗ ಬಿ ನಾವು ಎಚ್ಚರವಾದರೂ ಮಾತ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಮಾಡ್ತಾರೆ. 25ರಾಗ ಏನಲ್ಲ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನೇ ಅನುಸರಿಸಿ ನಡೆಯೋಣ. ಏನಾದ್ರಿ ನಿಜವಾಗಲು ಆತ್ಮದಾನುಸಾರವಾಗಿನೇ ನಡಿಬೇಕಾಗ್ಯದ. ನಾವು ಆತ್ಮ ಇಲ್ಲ ಅಂದ್ರೆ ಏನಿಲ್ಲ. ಪಕ್ಷಿಗಳಿಗೆ, ದನ ಕರುಗಳಿಗೆ, ಜೀವ ಜಂತುಗಳಿಗೆ ಆತ್ಮ ಇಲ್ಲ. ಆತ್ಮ ಯಾರಿಗದ ಗೊತ್ತಾ? ನಮಗೂ ನಿಮಗೂ ಆತ್ಮ ಅದ, ಮನುಷ್ಯರಿಗೆ ಆತ್ಮ ಅದ. ಜಂತುಗಳು ಎಷ್ಟೇ ಹುಷಾರಿರ್ಲಿ ಅವಕ್ಕೂ ಆತ್ಮ ದೇವ್ರು ಕೊಟ್ಟಿಲ್ಲ. ಏನ್ ಕೊಟ್ಟಾರ?
ಅದರೊಳಗೆ ಜೀವ ಅದ, ಕಡೆಗೆ ಆತ್ಮ ಇಲ್ಲ. ಆತ್ಮ ದೇವರು ನಮಗೂ ನಿಮಗೂ ಕೊಟ್ಟರ. ಆತ್ಮನಲ್ಲಿರ್ತಕ್ಕಂಥ ಆತ್ಮ ನಮ್ಮೊಳಗದ. ಅದೇ ಆತ್ಮ ಮೂಲಕವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲ. ಆತ್ಮ ಹೇಳ್ತಕ್ಕಂಥ ಮಾತು ಕೇಳಿದ್ರೆ ಮಾತ್ರ ನಾವು ಅದ್ಭುತವಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯತೆ. ಏನಂತ 25ರಾಗ ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರಿಗೊಬ್ಬರು ಕೆಳಕುವರು, ಒಬ್ಬರ ಮೇಲೆ ಒಬ್ಬರು ಮತ್ತರ ಉಳ್ಳವರು ಆಗಿ ಇರೋಣ. ಏನಂತ್ರಿ, ಅನೇಕ ಜನರ ಅವ್ರ ಬಗ್ಗೆದಾಗ ವಿರೋಧವಾಗಿ ಏನೇನೋ ಆಲೋಚನೆಗಳು ಮಾಡ್ತಾರೆ. ಅವರಪ್ಪನೇ ನಾವು ಮಾತ್ರ ಇರಬಾರ್ದು. ಏನಿರ್ಬೇಕು? ವಾಕ್ಯ ಹೇಳ್ತದೆ ಇರಬಾರ್ದು. ಆ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು 16ನೇ ವರ್ಷದಾಗ ಏನ್ ಹೇಳ್ತಾ ಅಂತಂದ್ರ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಶರೀರದಾಗಿರ್ತಕ್ಕಂಥ ಆತ್ಮ ಇರೋ ತನಕ ಶರೀರ ಭಾವಗಳಿಗೆ ನೆರವೇರಲ್ಲ ಪ್ಲೇ ಅಂತಂದ್ರ ಅದಕ್ಕೆ ಬಾಜಿ ಮಾಡಿರ್ಬೇಕು. ಆತ್ಮದ ಸಂಬಂಧವಾದ ರೀತಿಯಿಂದ ಯಾವಾಗಂದ್ರೆ ನಾವು ನಡ್ಕೊಂಡು ಹೋಗ್ತೇವೋ ಅವಾಗ ದೇವರ ಭಯ ಎಂಬುದು ನಮಗೆ ಕಾಪಾಡ್ತದ. ಒಂದ್ ವೇಳೆ ದೇವರ ಭಯ ನಮಗೆ ಕಾಪಾಡಲು ಹೋದ್ರ ನಾವು ಏನಾಗಿ ಹೋಗ್ತೇವೋ ನಮಗೆ ಗೊತ್ತಿಲ್ಲ. ಏನು ಗೊತ್ತಲ್ಲ, ಈ ಲೋಕದಾಗ ನಿಜವಾಗ್ಲು ಎಷ್ಟೋ ಮಂದಿ ತಪ್ಪುಗಳು ಮಾಡ್ತಾರೆ, ಕಡೆಗೆ ಮಾಡಿಲ್ಲ ಅಂತ ಹೇಳ್ತಾರ. ಕಡೆಗೆ ಗೊತ್ತು ನಾವು ತಪ್ಪುಗಳು ಮಾಡಲ್ದು ದೇವ್ರು ನೋಡ್ತಾರ. ನಾವು ದೇವ್ರಿಗೆ ಭಯ ಪಡರೆ, ಲೋಕದ ಜನರಿಗೆ ಭಯ ಪಡರೆ. ದೇವ್ರು ನಮಗೆ ಶಿಕ್ಷಾ ಕೊಟ್ಟರು ದೇವರಿಗೆ ಭಯ ಪಡರೆ. ಜನ ನಮ್ಗೆ ಏನೇ ಅವಮಾನ ಪಡೆದ್ರು ನಾವು ದೇವರಿಗೆ ಭಯ ಪಡರೆ. ಅಂದ್ರೆ ಆ ರೀತಿಯಾಗಿ ನಾವು ಭಯಪಟ್ಟು ನಡ್ಕೊಂಡು ಹೋದೆವಂದ್ರ ನಿಜವಾಗಲೂ ಒಂದು ದಿವಸ ದೇವ್ರ ಮಗ ದೇವ್ರ ಮಗಳಾಗಿ ದೇವ್ರ ರಾಜ್ಯದಾಗ ಕಾಣಿಸಿಕೊಳ್ಳುತ್ತೇವೆ. ಏನ್ ಕಾಣಿಸ್ಕೊಂಬಲ್ಲ? ದೇವ್ರ ರಾಜ್ಯದಾಗ ಕಾಣಿಸ್ಕೋಬೇಕಾದ್ರ ಏನ್ ಮಾಡ್ಬೇಕಾಗಿಲ್ಲ? ದೇವ್ರ ಮಗನು ದೇವ್ರ ಮಗಳು ಆಗಿ ಜೀವಿಸಬೇಕಾಗಿದೆ. ಅದ್ರ ಕಡೆ ದೇವ್ರು ಹೇಳಾರ, ನಾನು ಇರ್ತಕ್ಕಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು ಅಂತ ಚಂದ್ರ ಮೊದಲು ಹೋಗಿ ಎಲ್ಲ ಅಲ್ಲಿ ಸಿದ್ಧಪಡಿಸ್ತಾರ. ಅದಕ್ಕೆ ನಾವು ಯಾವಾಗ ಬಿ ನಾವು ಜಾಗ ಇಲ್ಲೂರಲ್ಲ, ಒಂದು ಪ್ರಾಂತದವರಿಲ್ಲ ಅಂತ ಭಯ ಪಡೋದ ಅವಸರನೇ ಇಲ್ಲ. ಈ ಲೋಕದಾಗ ಕೆಲವು ಜನರಿಗೆ ಏನೇನೋ ಮನೆಗಳಾಗ್ಲಿ, ಆಸ್ತಿ ಪಾಸ್ತಿ ಆಗಲಿ, ಏನೇನೋ ಆಗಲಿ ಇಲ್ಲ ಅಂತ ಎಷ್ಟು ದುಃಖ ಪಡ್ತಾ ಇದ್ದಿರ್ಬೋದು. ಕರಡಿಗೆ ದೇವರು ನಿಜವಾಗ್ಲು ಅಲ್ಲ, ಅದೆಲ್ಲ ನೋಡ್ಕೇಸಿ ದೇವ್ರ ರಾಜ್ಯದಾಗ ಸೇರ್ಸ್ಕೊಳ್ತಿಲ್ಲ. ದೇವ್ರ ಏನ್ ನೋಡಿ ಸೇರ್ಸ್ಕೊಳ್ತಾರ ಅಂದ್ರ ಆತನ ಮಗ ಆಗಿದ್ದೇವಾ ಇಲ್ಲ, ಆತನ ಮಗಳು ಆಗಿದ್ದೇವಾ ಇಲ್ಲ, ಅದು ನೋಡ್ಕೇಸಿ ದೇವ್ರ ಆತನ ರಾಜ್ಯದಾಗ ಸೇರಿಸ್ಕೊಳ್ತಾರ ಇಲ್ಲ. ಆ ರೀತಿಯಾಗಿ ಮತ್ತ ನಾವು ಈ ಒಂದು ದಿನದಲ್ಲಿ ನಿಜವಾಗ್ಲು ಮತ್ತ ದೇವರಿಗೆ ಒಂದ್ ವೇಳೆ ನಾವು ನಂಬಿ ದೀಕ್ಷಾನ ತೆಗೆದುಕೊಂಡ ಆತರ ಆತನ ದೇಹದಾಗ ಆತನ ರಕ್ತದಾಗ ನಾವು ಪಾಲಿ ಭಾಗಸ್ಥರಾಗುವಾಗ ನಮಗ್ ನಾವು ಮಾತ್ರ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ನಾವು ತಿದ್ದುಪಾటు ಮಾಡಿಕೊಂಡು ಅದಕ್ಕೆ ನಾವು ಪಾಲಿ ಭಾಗಸ್ಥರಾಗಿ ದೇವ್ರ ಮಗ ದೇವ್ರ ಮಗಳಾಗಿ ಜೀವಿಸಕ್ಕೆ ಸಿದ್ಧವಾಗರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಫಲಪಡಿಸಲಿ. ಪ್ರಾರ್ಥನಾ ಮಾಡ್ಕೊಬಾರಿ. ಪರಿಶುದ್ಧವಾಗಿರುವ ದೇವರೇ ನಮಗೆ ಸ್ತೋತ್ರ. ಈಗ ಪ್ರಭು ಇಲ್ಲಿವರೆಗೆ ಓದಿರ್ತಕ್ಕಂಥ ವಾಕ್ಯ ನಮ್ಮೆಲ್ಲರಿಗೆ ಅಯ್ಯ ಬಲಪಡಿಸಲಿ, ಆಧಾರವಾಗಿ ಆಶೀರ್ವಾದ ಮಾಡಲಿ. ಇವತ್ತಂದು ಈ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗತಕ್ಕಂಥ ಒಳ್ಳೆ ಧೈರ್ಯ, ಒಳ್ಳೆ ಜ್ಞಾನ ನಮ್ಮನ್ನು ದಯಪಾಲಿಸಿ ನಾವೆಲ್ಲರೂ ಪ್ರಭಾ ನಿಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಮಕ್ಕಳಾಗಲಿಕ್ಕೆ ಸಹಾಯ ಮಾಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.